2 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ಗೋಡೆ ಯಾವ ರೀತಿ ಕಾಮಗಾರಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎರಡೇ ತಿಂಗಳಿನಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ಗೋಡೆ ಏನಿದೆ ಅದು ಬಿರುಕು ಬಿಟ್ಟಿದೆ. ಶೃಂಗೇರಿ ಪಟ್ಟಣದ ಗೋರಿಗುಡ್ಡ ಮಸೀದಿಗೆ ಕಾಂಕ್ರೀಟ್ ವಾಲ್ ಅನ್ನು ಕಟ್ಟಲಾಗಿದೆ. ಭಯದಿಂದ ಈಗ ಮನೆ ಖಾಲಿ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ನಿವಾಸಿಗಳು, ಗೋಡೆ ಕೆಳಗಿರುವಂತಹ ನಿವಾಸಿಗಳು. 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಮುಗಿಯುವ ಮೊದಲೇ ಬಿರುಕು ಬಿಟ್ಟಿದೆ. ಕಾಂಕ್ರೀಟ್ ಗೋಡೆ ಬಿದ್ದರೆ ಮನೆಯವರು ಉಳಿಯೋದೇ ಕಷ್ಟ, ಆ ರೀತಿ ಇದೆ ಪರಿಸ್ಥಿತಿ. ಗೋಡೆ ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಜೀವರಾಜ್ ಆಗ್ರಹಿಸಿದ್ದಾರೆ. ಅದೇ ಕಾಂಕ್ರೀಟ್ ಗೋಡೆಯ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ನೋಡಿ, ಮಧ್ಯದಲ್ಲಿ ಬಿರುಕು ಬಿಟ್ಟಿದೆ. ಈ ಕಾಮಗಾರಿಯ ಗುಣಮಟ್ಟ ಹೇಗಿದೆ ಅನ್ನೋದಕ್ಕೆ ಇದು ಹಿಡಿದ ಕನ್ನಡಿ. ಕಾಮಗಾರಿ ವಹಿಸಿಕೊಂಡ ಗುತ್ತಿಗೆದಾರರನ್ನ ಈಗ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ಅಧಿಕಾರಿಗಳಿಗೆ ಮಾಜಿ ಸಚಿವ ಜೀವರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಮಗಾರಿ ಇನ್ನೂ ಪೂರ್ಣನೇ ಆಗಿಲ್ಲ, 2 ತಿಂಗಳಾಗಿದೆ ಅಷ್ಟೇ, ಆಗ್ಲೇ ಬಿರುಕು ಬಿಟ್ಟಿದೆ. ಈ ಗೋಡೆಯ ಕೆಳಭಾಗದಲ್ಲಿ ವಾಸ ಮಾಡುವಂತಹ ಜನ ಏನಿದ್ದಾರೆ ಆತಂಕದಲ್ಲಿದ್ದಾರೆ. ಯಾವಾಗ ಬೇಕಾದರೂ ಗೋಡೆ ಕೆಳಗಡೆ ಬೀಳಬಹುದು ಅಂತ. ಹಾಗಾಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ಕಂಪ್ಲೀಷನ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅನ್ಗೋಯಿಂಗ್ ಅಂದ್ರೆ ಕಂಪ್ಲೀಷನ್ ಆಗದೆ ಇರೋ ವರ್ಕ್ ಕ್ರ್ಯಾಕ್ ಬಂದಿದೆ ಅಂದ್ರೆ, ಕಂಪ್ಲೀಷನ್ ಆಗದೆ ಇರೋ ವರ್ಕ್ ಕ್ರ್ಯಾಕ್ ಬಂದಿದೆ ಅಂದ್ರೆ ನೀವೇನ್ ಮಾಡಬೇಕು? ಫಸ್ಟ್ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಡಬೇಕು. ಕಾಂಕ್ರೀಟ್ ಇದು ಇಡ್ಬೇಕು ತಾನೆ? ಕಾನೂನು ಏನ್ ಹೇಳುತ್ತೆ? ಬ್ಲಾಕ್ ಲಿಸ್ಟ್ ಅಲ್ಲಿ ಇಡಿ. ಆಮೇಲೆ ನಿಮ್ದು ಅದನ್ನ ಡಿಮಾಲಿಷ್ ಮಾಡಿಸಿ ಹೊಸ ವಾಲ್ನ ಹಾಕ್ಸಿ. ಇಲ್ಲೇನಾದ್ರೂ ಧರಿಸಿ ಬಿದ್ದು ಹೋದ್ರೆ ಅವ್ರ ಭಾವನೆ ಇದೆ ರೀ ಮಸೀದಿ ಜೊತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.